ರಾಜಿ ಏನಾಯ್ತು? ಅಯ್ಯೋ ಅದ್ಕೆ ಕಾಲ್ ಸ್ಲಿಪ್ ಆಗಿ ಉಳುಕ್ಬಿಡ್ತು ಸರ್. ನಾವು ನಂಬಿಟ್ವಿ. ಎದ್ ನಡಿ. ಅಮ್ಮ ನಿಜವಾಗ್ಲೂ ಕಾಲಿಗೆ ಪೈನ್ ಆಗಿದೆ ಅಮ್ಮ. ನಡಿಯಕ್ ಆಗ್ತಾ ಇಲ್ಲ ಸರ್. ಎಲ್ಲಾನು ನಾಟಕ. ದೇವಸ್ಥಾನದಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರಾ? ಸಮಸ್ಯೆ ಬಂದಾಗ ಅರ್ಥ ಮಾಡ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಅನುಮಾನ ಪಡಬಾರ್ದು. ನನ್ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿಲ್ಲ ಅಲ್ವಾ ಸರ್? ಪರವಾಗಿಲ್ಲ, ಟ್ರೈ ಮಾಡ್ತೀನಿ. ಅಮ್ಮ ರಾಜಿ ರಾಜಿ ಕಾಲೆತ್ತಿ ಒಂದ್ ಹೆಜ್ಜೆ ಇಡೋದಕ್ಕೂ ಆಗ್ತಿಲ್ಲ ಸರ್. ಹೋಗ್ಲಿ, ಅಣ್ಣ ಕೈ ಹಿಡ್ಕೊಂಡು ನಡ್ಸಿದ್ರೆ ನಡಿಬೋದಲ್ವಾ ಅದಕ್ಕೆ? ನಾನು ನಿನಗೆ ಸಪೋರ್ಟ್ ಕೊಡ್ತೀನಿ, ಬಾ ನೀನು. ನನ್ನಿಂದ ಆಗಲ್ಲ ಅನ್ಸುತ್ತೆ. ಇಷ್ಟು ಮೆಟ್ಲು ನಾನು ಹತ್ತಕ್ ಆಗಲ್ಲ. ನೀವ್ ಹೋಗಿ ದರ್ಶನ ಮಾಡ್ಕೊಂಡ್ ಬನ್ನಿ. ಏನು? ನಾವ್ ಹೋಗಿ ದರ್ಶನ ಮಾಡ್ಬೇಕಾ? ಇಲ್ಲಿಗ್ ಬಂದಿದ್ದೆ ನಿನಗೋಸ್ಕರ ಅಂದ್ರೆ ನಾವ್ ಹೋಗಿ ಏನ್ ಮಾಡೋದು? ಬೇಡ ಬೇಡ ಅಂದ್ರು ಇಷ್ಟು ವರ್ಷ ಮುಚ್ಚಿದ ದೇವಸ್ಥಾನ ಬಾಗಲ್ನ ತೆಗೆಸ್ದೆ ಅಲ್ಲ. ನನ್ ಮಗನ್ನ ಸಾಯಿಸ್ಬೇಕು ಅಂತ ಹಾವು ತಿರ್ಗಾಡ್ತಾ ಇದೆ. ಯಾವ ಕ್ಷಣದಲ್ಲಿ ಏನು ಆಗುತ್ತೋ ಅಂತ ಗೊತ್ತಿಲ್ದೆ ನಿನ್ನಿಂದ ಅಂಟ್ಕೊಂಡಿರೋ ಪಾಪನ ದೂರ ಮಾಡೋಣ ಅಂತ ಬಂದ್ರೆ ನೀನ್ ಬರಲ್ಲ ಅಂತೀಯಲ್ಲ. ಬರ್ಬೇಕು ಅಂತಿದ್ರು ಬರಕ್ ಆಗ್ತಾ ಇಲ್ಲ ಅತ್ತೆ. ಇಲ್ಲ, ನೀನ್ ಬರ್ಲೇಬೇಕು. ಹೋಗ್ಲಿ, ಪುರೋಹಿತ್ರನ್ನ ಕೇಳಿ ಇದಕ್ಕೇನಾದ್ರೂ ಪರಿಹಾರ ಕೇಳೋಣವಾ? ಅಂದ್ರೆ ದೇವಸ್ಥಾನದಿಂದ ದೇವ್ರನ್ನೇ ತಗೊಂಡ್ ಬನ್ನಿ ಅಂತ ಪೂಜಾರಿಗೆ ಹೇಳ್ಬೇಕಾ? ಇಲ್ಲೇ ಪೂಜೆ ಮಾಡಿಸ್ಬಿಡೋಣವಾ? ನಾನು ಹೋಗಿ ಸಹಾಯ ಮಾಡ್ಲಾ? ಎಲ್ಲಿಗ ಹೋಗೋದು? ನಿಂತ್ಕೋ. ಎಲ್ಲದ್ರಲ್ಲೂ ತಮಾಷೆನೆ. ನಿಜವಾಗ್ಲೂ ದೇವ್ರ ಮೇಲ್ ಭಕ್ತಿ ಇದ್ರೆ ಕಾಲ್ ಎಷ್ಟ್ ನೋವ್ತಿದ್ರು ಮೆಟ್ಲು ಹತ್ಕೊಂಡ್ ಬರ್ತಾರೆ. ನೀನ್ ಹೇಳೋ ಅಷ್ಟು ಸುಲಭವಾಗಿದ್ರೆ ರಾಜಲಕ್ಷ್ಮಿ ಒಂದು ಕ್ಷಣ ಕೂಡ ಯೋಚನೆ ಮಾಡ್ತಾ ಇರ್ಲಿಲ್ಲ. ನನ್ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತಿಲ್ಲ ಅಶ್ಮಿತಾ. ಮನೆ ಸಮಸ್ಯೆ ನಿನ್ಗೆ ಅರ್ಥ ಆಗಿದ್ದಿದ್ರೆ ಹೀಗ್ ಮಾತಾಡ್ತಾ ಇರ್ಲಿಲ್ಲ. ಅಮ್ಮ ಯಾಕೆ ಗಲಾಟೆ? ಕೇಳಿಸ್ಕೊಂಡಿಯಲ್ಲ ನೀನೆ? ನಿನ್ ಹೆಂಡತಿ ಮೇಲ್ ಬರಲ್ಲ ಅಂತಿದ್ದಾಳೆ. ದೇವ್ರು ಇಳಿದ್ ಬರಲ್ಲ ಅಲ್ವಾ? ಅವಳಿಗೆ ಮೇಲ್ ಬರ್ಬೇಕು ಅಷ್ಟೇ ಅಲ್ವಾ? ಹೌದು. ಸರಿ, ಬರ್ತಾಳೆ. ಶೌರ್ಯ, ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ದಿನಾಂ ಶ್ರೀವೇಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಅಸು. ಅಸುನಾ? ಹೌದು ಅಸು. ನಾನು ಕೂಡ ನಿನ್ನ ಎತ್ಕೊಂಡು ಹೋಗ್ಲಾ?
ನಮ್ಮ ಅಣ್ಣ ಅದಕ್ಕೆ ನೋಡು ಎಷ್ಟು ರೊಮ್ಯಾಂಟಿಕ್ ಆಗಿ ಎಷ್ಟು ಕ್ಯೂಟ್ ಆಗಿದ್ದಾರೆ. ನಾವಿಬ್ರು ಕೂಡ ಹಾಗಿದ್ರೆ ಇನ್ನೂ ಕ್ಯೂಟ್ ಆಗಿರುತ್ತೆ. ಕಮನ್ ಬೇಬಿ. ಏ ಛೀ ನಾನ್ ಬರಲ್ಲ. ಅಮ್ಮ ನೋಡಮ್ಮ. ಹಾಗಲ್ಲ ಕಣೋ, ಅವಳು ಗರ್ಭಿಣಿ ಅಲ್ವಾ? ಗರ್ಭಿಣಿ ಆದ್ರೆ ಏನಂತೆ, ಎತ್ಕೊಳ್ಳೋದು ನಾನಲ್ವಾ? ರಿಸ್ಕ್ ತಗೋತಾ ಇದೆಯೇನೋ ಯೋಚನೆ ಮಾಡೋ. ರಿಸ್ಕ್ ತಗೊಂಡಿಲ್ಲ ಅಂದ್ರೆ ಲೈಫಲ್ಲಿ ಇಷ್ಕಿರಲ್ಲ ಅಪ್ಪ. ಹುಷಾರು ಕಣೋ, ಹುಷಾರು, ನಿಧಾನ. ಏನಾಯ್ತು? ಏನಾಯ್ತಮ್ಮ? ನೀನ್ ಮಾಡಿರೋ ಸಾಹಸನ ಇವನು ಮಾಡ್ಬೇಕು ಅಂತ ನೋಡ್ದ ಕಣೋ. ಹೇಳ್ದೆ ತಾನೇ ನಿನ್ನಿಂದ ಆಗಲ್ಲ ಅಂತ. ರಿಸ್ಕ್ ಎಲ್ಲ ಏನೂ ಆಗಲ್ಲ ಅಂತಿದೆ. ಈಗ ಏನಾಗಿದೆ ನೋಡು, ಸೊಂಟ ಉಳುಕಿದೆ. ಫಿಟ್ನೆಸ್ ಅಂದೆ? ಅಮ್ಮ, ನಿಮ್ಮ ಯಜಮಾನರಿಗೆ ಕುಂಕುಮ ಇಡಮ್ಮ. ಅತ್ತೆ ನೀವ್ ಹೇಳಿ, ನೀವೇ ಹೇಳಿ. ನಾನೇ ಹೇಳ್ತೀನಿ, ನಂಗೇನ್ ಭಯನಾ? ರಾಜಲಕ್ಷ್ಮಿ, ತಗೋ ಇದನ್ನ. ಏನದು?